ಕಾರ್ಯಕ್ರಮ ಇದು. ಪೂಜ್ಯರು ಇಲ್ಲ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಬಹುಶಃ ಈ ಸದ್ಯ ಶ್ರೀಶೈಲಕ್ಕೆ ನಮ್ಗೆ ಯಾರೂ ಕೂಡ ಅನೇಕ ಕಾರಣಗಳಿಂದ ನಾವು ಯಾರೂ ಕೂಡ ಶ್ರೀಶೈಲಕ್ಕೆ ಹೋಗೋಕ್ಕಾಗಲಿಲ್ಲ. ಈ ಭಾಗದಲ್ಲಿ 2021ರಿಂದ ಯಾರ್ಯಾರು ಕ್ರಿಯಾಶೀಲವಾಗಿ ಓಡಾಡ್ತಕ್ಕಂಥ ಕೆಲವೊಂದು ಹಿರಿಯರ ತಂಡ ಒಂದು ಈ ಭಾಗದಲ್ಲಿ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಧಾರ್ಮಿಕ ವಿಚಾರಗಳು ಜಾಗೃತಿ ಆಗಬೇಕು. ಈ ಭಾಗದಲ್ಲಿ ಯಾವ ಗುರುಲಿಂಗ ಜಂಗಮರ ಸಂಸ್ಕಾರ ಇರ್ತಕ್ಕಂಥ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ವಿಚಾರಗಳನ್ನು ಇನ್ನೂ ಕೂಡ ಎತ್ತರಕ್ಕೆ ಒಯ್ಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ವರವನ್ನು ಪಡೆದಂಥ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಕ್ಕ ಮಹಾದೇವಿಯ ವಿಚಾರಗಳು ಕೂಡ ಎರಡೂ ಕೂಡ ವಿಚಾರ ಇಟ್ಟುಕೊಂಡು ಈ ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಈ ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠವನ್ನು 2021ರಲ್ಲಿ ಬಹುಶಃ ಈ ಸಂಸ್ಥೆಯನ್ನು ಅಧಿಕೃತವಾಗಿ ನೋಂದಣಿ ಮಾಡಿ ತನ್ನ ಕಾರ್ಯವನ್ನು ಪ್ರಾರಂಭ ಆಯಿತು. ಇದರ ನೇತೃತ್ವದಲ್ಲಿ ಈಗಾಗಲೇ 2 ತಾಲೂಕು ಮಟ್ಟದ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವಗಳನ್ನ ರೋಣದಲ್ಲಿ ಕೂಡ ಈಗಾಗಲೇ 2 ತಾಲೂಕು ಮಟ್ಟದ ಜಯಂತ್ಯೋತ್ಸವಗಳನ್ನ ಕೂಡ ಮಾಡಲಾಗಿದೆ. ಬಹುಶಃ ಈ ಸಮಾಜ, ವಿಶೇಷವಾಗಿ ರೆಡ್ಡಿ ಸಮಾಜ ಅಂತಕ್ಕಂಥದ್ದು ಬಹುಶಃ ಯಾವುದೂ ಕೂಡ ಜಾತೀಯತೆಯನ್ನೇ ಮಾಡಲಾರಂಥ ಸಮಾಜ. ಬಹುಶಃ ಸರ್ವ ಧರ್ಮಗಳನ್ನ, ಸರ್ವ ಜನಾಂಗಗಳನ್ನ ಅಪ್ಪಿಕೊಂಡು ಬೆಳೆಸಿಕೊಂಡು ಪ್ರೋತ್ಸಾಹಿಸತಕ್ಕಂಥ ಈ ಸಮಾಜದಲ್ಲಿ ಬಹುಶಃ ಮಲ್ಲಮ್ಮನ ವಿಚಾರಗಳಿಗೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಅವಲೋಕನ ಮಾಡುವಂಥದ್ದು ಮತ್ತು ಮಲ್ಲಮ್ಮನ ಹಿನ್ನೆಲೆಯನ್ನು ಕೂಡ ನಾವೆಲ್ಲರೂ ಕೂಡ ವಿಮರ್ಶೆ ಮಾಡಿಕೊಳ್ತಕ್ಕಂಥ ಒಂದು ಸೂಕ್ತವಾದಂಥ ವೇದಿಕೆಯಾಗಿ ಈ ಸದ್ಬೋಧನಾ ಪೀಠದ ಇವತ್ತಿನ ಕಾರ್ಯಕ್ರಮ ಮುಂದಾಗಬೇಕು ಅಂತಕ್ಕಂಥ ಒಂದು ಅನಿಸಿಕೆ ನಮ್ಮ ಹತ್ರ ಇದೆ. ಬಹುಶಃ ನಾವು ಅನೇಕ ಥರವಾದಂಥ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಗಳನ್ನ ಬೇರೆ ಬೇರೆ ರೂಪಗಳಲ್ಲಿ ಹಾಕ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ವಿವಿಧ ರಂಗದಲ್ಲಿ ಕಾರ್ಯ ಮಾಡ್ತಕ್ಕಂಥ ನಾವೆಲ್ಲರೂ ನೋಡಿದ್ದೇವೆ. ಈ ಪೀಠದಿಂದ ವದಿತಿಯಿಂದ ಅಧಿಕೃತವಾದಂಥ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಫೋಟೋವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಈ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಅಧಿಕೃತವಾದಂಥ ಒಂದು ಕೋಡ್ವರ್ಡ್ ಇದೆ 856 ಅಂತೇಳಿ. 8 ಅಷ್ಟಾವರ್ಣಗಳು, 5 ಪಂಚಾಚಾರ್ಯಗಳು, 6 ಶಟಸ್ಥಲಗಳ ಅಡಿಯಲ್ಲಿ ಸ್ಥಾಪನೆಯಾದಂಥ ಈ ವೀರಶೈವ ಲಿಂಗಾಯತ ಧರ್ಮದ ಅಡಿಯಲ್ಲಿ ಗುರುಲಿಂಗ ಜಂಗಮರ ಸಂಸ್ಕಾರದಲ್ಲಿ ಬೆಳೆದಂಥ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಈ ಸಮಾಜ, ನಾವೆಲ್ಲರೂ ಕೂಡ ಈ ಸಂಸ್ಕಾರವನ್ನು ಊಹಿಸಿಕೊಂಡು ಬೆಳೆಸ್ಕೊಂಡು ಹೋಗತಕ್ಕಂಥ ಅನಿವಾರ್ಯತೆ ಈ ಸಮಾಜದ ಮುಂದೆ ಇವತ್ತಿನ ಪರಿಸ್ಥಿತಿ ಅನಿವಾರ್ಯವಾಗಿದೆ ಬಂಧುಗಳೇ. ಈ ನಿಟ್ಟಿನಲ್ಲಿ ಈ ಸದ್ಬೋಧನಾ ಪೀಠ ಮುಂದಿನ ದಿನಗಳಲ್ಲಿ ಏನು ಈ ಇವತ್ತಿನ ಒಂದು ಸಾಂಕೇತಿಕವಾದಂಥ ಕಾರ್ತಿಕೋತ್ಸವವನ್ನು ಬಹುಶಃ ಕೆಲವೇ ಜನರ ನಾವ್ಯಾವುದು ಕೂಡ ಈ ಸದ್ಬೋಧನಾ ಪೀಠ ಯಾರಿಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ನಾವ್ಯಾರು ಕೂಡ ಮಾಡಲಿಲ್ಲ. ನಾವ್ಯಾರಿಗೂ ಕೂಡ ಗ್ರಾಮದವರಿಗೆ ನೀವು ಬೇರೆ ಗ್ರಾಮದವ್ರಿಗೆ ಬನ್ರಿ ಅಂತ ಯಾರು ಕೂಡ ಆಹ್ವಾನ ಕೊಡಲಿಲ್ಲ. ಕೇವಲ ಪ್ರಮುಖವಾಗಿ ಈ ತಾಲೂಕು ರೆಡ್ಡಿ ಸಮಾಜದ ಮುಖಂಡರುಗಳಿಗೆ, ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರುಗಳಿಗೆ ಮಾತ್ರ ಇದನ್ನು ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಆಚರಣೆ ಮಾಡೋಣ. ಮುಂದಿನ ದಿನಗಳಲ್ಲಿ ಬಹುಶಃ ಬರುವಂತಹ ದಿನಗಳಲ್ಲಿ ಒಂದು ದೊಡ್ಡದಾದಂಥ ಒಂದು ವೇದಿಕೆಯನ್ನು ಬಹುಶಃ ದೀಪೋತ್ಸವ, ಲಕ್ಷ ದೀಪೋತ್ಸವ ಆಗಲಿ ಅಥವಾ ಕೋಟಿ ದೀಪೋತ್ಸವ ಆಗಲಿ ಅಂಥ ವೇದಿಕೆಗಳನ್ನ ಸಿದ್ಧಪಡಿಸಲಿಕ್ಕೆ ಒಂದು ತಯಾರು ಮಾಡುವಂಥ ಒಂದು ಪ್ರಾರಂಭ ವೇದಿಕೆ ಇವತ್ತಿನ ಕಾರ್ಯಕ್ರಮ ಆಗಲಿ ಅಂತಕ್ಕಂಥ ಇಟ್ಟುಕೊಂಡು ನಾವು ಏನು ಈ ತಾಲೂಕು ರೆಡ್ಡಿ ಸಮಾಜ ಕೆಲವು ಮುಖಂಡರುಗಳು ಮತ್ತು ಸದ್ಬೋಧನಾ ಪೀಠದ ಆಡಳಿತ ಮಂಡಳಿ ಈ ಒಂದು ವಿಚಾರಕ್ಕೆ ಕೈ ಹಾಕಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದು ಪ್ರತಿಜ್ಞೆ ಮಾಡಿ ಹೋಗೋಣ. ಬಹುಶಃ ನಮ್ಮ ತಾಲೂಕಿನಲ್ಲಿ ಒಂದು ಯಲ್ಲಾಲಿಂಗೇಶ್ವರನ ಸುಕ್ಷೇತ್ರದಲ್ಲಿ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಸದ್ಬೋಧನಾ ಪೀಠ ಒಂದು ಪ್ರಾರಂಭ ಆಗಿದೆ. ಆ ಸದ್ಬೋಧನಾ ಪೀಠದ ಮುಖಾಂತರ ಒಳ್ಳೆಯ ಸದ್ಭಾವನೆ ವಿಚಾರಗಳು ಈ ಜಗತ್ತಿಗೆ, ಈ ತಾಲೂಕಿಗೆ, ಈ ಜಿಲ್ಲೆಗೆ ರವಾನೆ ಆಗಲಿ ಅಂತಕ್ಕಂಥ ಒಂದು ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸುತ್ತಾ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಮುಂಬರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ಒಂದು ದೊಡ್ಡ ಮಟ್ಟವಾದಂಥ ಮತ್ತೊಂದು ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಆ ನಿಟ್ಟಿನಲ್ಲಿ ಇದು ಪ್ರಾರಂಭಿಕವಾಗಿ ಒಂದು ಸಾಂಕೇತಿಕವಾದಂಥ ಈ ವರ್ಷ ಚಾಲನೆ ಕೊಟ್ಟು ಮುಂದಿನ ವರ್ಷದಿಂದ ಇದೇ ಸುಕ್ಷೇತ್ರದಲ್ಲಿ ಒಂದು ಲಕ್ಷ ದೀಪೋತ್ಸವ ಅಂತಕ್ಕಂಥ ಏರ್ಪಡಿಸುವಂಥ ಕೆಲಸವನ್ನು ಮಾಡೋಣ. ಈ ನಿಟ್ಟಿನಲ್ಲಿ ಸರ್ವ ಧರ್ಮದ ಎಲ್ಲ ಕುಲ ಬಾಂಧವರನ್ನು ಬಹುಶಃ ಮುಂದಿನ ದೀಪೋತ್ಸವ ಕಾರ್ಯಕ್ರಮಕ್ಕೆ ಕೇವಲ ಸಮಾಜ ಬಾಂಧವರಲ್ಲ, ಸಮಸ್ತ ಸರ್ವ ಜನಾಂಗದವ್ರನ್ನ, ಎಲ್ಲ ಕುಲ ಬಾಂಧವರನ್ನ, ವಿಶೇಷವಾಗಿ ಈ 856 ಅಡಿಯಲ್ಲಿ ಬರ್ತಕ್ಕಂಥ ಗುರುಲಿಂಗ ಜಂಗಮರ ಸಂಸ್ಕಾರದಲ್ಲಿ ಬರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ವಾಳ್ಪಂಗಳನ್ನ ಕಟ್ಟಿಕೊಂಡು ನಾವು ಈ ಸದ್ಬೋಧನಾ ಪೀಠದ ಚಟುವಟಿಕೆಗಳನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಬಹುಶಃ 14ನೇ ಶತಮಾನದಲ್ಲಿ
ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆ ಮಾಡಿ ಜಗತ್ತಿಗೆ ಯಾರಾದರೂ ಶಿವನನ್ನ